ವಾರ್ತೆಗಳು ಓದುತ್ತಿರುವವರು ನಾಗೇಶ್ ನಾಯ್ಕ್ ಅರ್ಜುನಹಳ್ಳಿ. ಕನಕಪುರದ ಕಣ್ಮಣಿ, ದೊಡ್ಡಾಳಳ್ಳಿಯ ಪುತ್ರ, ಕನಕಪುರದ ಕನಕೋತ್ಸವದ ಕನಕಾಂಬರದ ಹೂವುಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ರವರು ಹಾಗೂ ಶ್ರೀ ಡಿ.ಕೆ. ಸುರೇಶ್ ರವರು ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಕನಕಪುರ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯ, ಪ್ರತಿಯೊಂದು ಮನೆಯ ಈಗ ತಾನೇ ಮಾತನಾಡಲು ಪ್ರಾರಂಭಿಸಿದ ತೊದಲು ನುಡಿಯ ಮಗು ಈ ಕನಕಾಂಬರದ ಹೂವುಗಳಾದಂತಹ ಶ್ರೀ ಡಿ.ಕೆ. ಸುರೇಶ್ ರವರು ಹಾಗೂ ಶ್ರೀ ಡಿ.ಕೆ. ಶಿವಕುಮಾರ್ ರವರು ನಮಗೆ ಗೊತ್ತು ಎಂದು ಉಚ್ಚರಿಸುವ ಇವರ ಕೀರ್ತಿ ಪತಾಕೆ ಆಕಾಶದೆತ್ತರಕ್ಕೆ ಏರಿ ನಿಂತಿದೆ. ಕನಕಪುರದ ಬಂಡೆ ಎಂದೇ ಖ್ಯಾತಿಯಾದ ಇವರು ಕನಕಪುರದ ಕನಕಾಂಬರದ ಹೂವುಗಳೇ ಸರಿ. ಸಿಡಿಲಬ್ಬರದ ಕನಕೋತ್ಸವ ನಮ್ಮ ಹಳ್ಳಿಯ ಮುಗ್ಧ ಜನರಿಗೆ ಹಾಡುಗಾರಿಕೆ, ರಂಗೋಲಿ, ಯೋಗ, ಚಿತ್ರ ಬಿಡಿಸುವುದು, ಏಕಪಾತ್ರಾಭಿನಯ ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಮನೆ ಮಾತಾಗಿರುವ ಇವರು ಕನಕಾಂಬರದ ಹೂವೇ ಸರಿ. ಕನಕಪುರ ಕನಕೋತ್ಸವಕ್ಕೆ ಸಜ್ಜಾಗುತ್ತಿದೆ. ಬಡವರ ಮನೆ ಬಾಗಿಲಿಗೆ ಬಂದು ತಮ್ಮ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾ ಜನ ಮೆಚ್ಚುಗೆಗೆ ಪಾತ್ರರಾದಂತಹ ಜನನಾಯಕರು ಶ್ರೀ ಡಿ.ಕೆ. ಶಿವಕುಮಾರ್ ರವರು ಹಾಗೂ ಶ್ರೀ ಡಿ.ಕೆ. ಸುರೇಶ್ ರವರು. ಕೈಗಳಿಲ್ಲದ ವ್ಯಕ್ತಿಗೆ ಇವರೇ ಎರಡು ಕೈಗಳು ಎಂದು ಜನರು ಮುಗಿಲು ಬಿದ್ದರು. ಒಟ್ಟಿನಲ್ಲಿ ಹೇಳುವುದಾದರೆ ಎರಡೂ ಕೈಗಳಿಲ್ಲದ ಸಮಯದಲ್ಲಿ ಡಿ.ಕೆ. ಸುರೇಶ್ ರವರು ಹಾಗೂ ಡಿ.ಕೆ. ಶಿವಕುಮಾರ್ ರವರು ನಮ್ಮ ಎರಡು ಕೈಗಳು ಎಂದು ಕೇಕೆ ಹಾಕುವ ಜನಕ್ಕೆ ಡಿ.ಕೆ. ಸುರೇಶ್ ರವರೇ ಸರಿಸಾಟಿ.